ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿರ್ತಕ್ಕಂಥದ್ದು ಬಸವಣ್ಣನವರ ವಚನ. बात है असूलों की तो टकराना जरूरी है, अरे जिंदा हो तो फिर जिंदा नजर आना भी जरूरी है. ನಾನು ನನ್ನ ಧರ್ಮಕ್ಕೆ ದಾನ ಕೊಟ್ರೆ ಅದರ ಒಳಗಡೆ ಸರ್ಕಾರಕ್ಕೆ ಮೂಗು ತೋರಿಸಲಿಕ್ಕೆ ಯಾವ ಹಕ್ಕಿಲ್ಲ. आज आप सब मुसलमान भाइयों के साथ में ये 1.25 लाख सिख खड़ा है. बदौलत एक चाय वाला प्रधानमंत्री बनता है, वही प्रधानमंत्री बनकर उस संविधान को नोचने की कोशिश करता है. बड़े शर्म की बात है. गवर्नमेंट कहती है कि ये गरीब मुसलमानों के हक के लिए हम कानून लाए, तो मेरे भाई ये क्या यहाँ पे अंबानी अदानी खड़े हुए हैं? ये सब वही गरीब मुसलमान है जिनके लिए हम यहाँ लड़ाई लड़ रहे हैं. ये हम इस मुल्क के लिए जाने दिए, आज भी मुल्क में अमन अमान के लिए, शांति के लिए, आश्ती के लिए आज भी हमारे जाने हाजिर है. ಕಲಬುರಗಿ ಮಹಾನಗರದಲ್ಲಿ ಇಡೀ ಜಿಲ್ಲೆಯಿಂದ ಬಂದಿರತಕ್ಕಂತ ಮುಸ್ಲಿಮಾನ್ ಬಂಧುಗಳಷ್ಟೇ ಅಲ್ಲ, ಲಿಂಗಾಯತ, ಸಿಖ್, ದಲಿತ, ಹಿಂದುಳಿದ ಎಲ್ಲಾ ವರ್ಗಗಳಿಂದ ಬಂದಿರತಕ್ಕಂತ ಪ್ರಗತಿಪರರು ಸೇರಿ ವಕ್ಫ್ ಕಾನೂನ್ ಅನ್ನುವಂತ ಒಂದು ಕರಾಳ ಕಾಯ್ದೆ ಭಾರತದಲ್ಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಏನ್ ತರಲಿಕ್ಕೆ ಹೊರಟಿದೆ ಅದನ್ನ ರದ್ದುಪಡಿಸಬೇಕು, ಆ ಕಾನೂನು ತರಬಾರದು ಅನ್ನುವ ಕಾರಣಕ್ಕಾಗಿ ಇವತ್ತು ದೊಡ್ಡ ರೀತಿಯ ವಿರೋಧ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಇದು ಕೇವಲ ಮುಸಲ್ಮಾನರ ಮೇಲೆ ಮಾಡಿರ್ತಕ್ಕಂತ ದಾಳಿ ಅಲ್ಲ, ಇದು ನಮ್ಮ ಸಂವಿಧಾನದ ಮೇಲೆ ಮಾಡಿರ್ತಕ್ಕಂತ ದಾಳಿ. ಇದು ವಕ್ಫ್ ಬೋರ್ಡ್ ಅನ್ನೋದು ಪವಿತ್ರ ಕೆಲಸಕ್ಕಾಗಿ ತಮ್ಮ ಧರ್ಮಕ್ಕಾಗಿ ಕೊಟ್ಟಿರ್ತಕ್ಕಂತ ದಾನ ಕೊಟ್ಟಿರ್ತಕ್ಕಂತ ಸಂಪತ್ತು. ನಾನು ನನ್ನ ಧರ್ಮಕ್ಕೆ ದಾನ ಕೊಟ್ರೆ ಅದರ ಒಳಗಡೆ ಸರ್ಕಾರಕ್ಕೆ ಮೂಗು ತೋರಿಸಲಿಕ್ಕೆ ಯಾವ ಹಕ್ಕಿಲ್ಲ. ಅದೇ ರೀತಿ ಇವತ್ತು ಯಾವ ವಕ್ಫ್ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದೀರಿ, ಅಲ್ಲಿ ಮಸ್ಜಿದ್ಗಳಿವೆ, ಅನಾಥಾಶ್ರಮಗಳಿವೆ, ಕಬರಸ್ಥಾನಗಳಿವೆ, ಅವೆಲ್ಲವುಗಳನ್ನ ಆಕ್ಯುಪೈ ಮಾಡ್ಕೊಳ್ಳುವಂತ ಯಾವ ಹಕ್ಕನ್ನ ಈ ದೇಶದ ಸಂವಿಧಾನ ನಿಮ್ಗೆ ಕೊಟ್ಟಿಲ್ಲ. ಅದೇ ರೀತಿ ಎಲ್ಲ ದೇವಸ್ಥಾನಗಳಿಗೂ ಕೂಡ ಸಾಕಷ್ಟು ಭೂಮಿ ಇದೆ, ಆ ಭೂಮಿಯನ್ನು ವಾಪಸ್ ತಗೋತೀರಾ ನೀವು? ಅನೇಕ ಜೈನ ಮಂದಿರಗಳಿಗೂ ಕೂಡ ಭೂಮಿ ಇದೆ, ಅನೇಕ ಲಿಂಗಾಯತ ಮಠಗಳಿಗೂ ಕೂಡ ಭೂಮಿ ಇದೆ, ಅದನ್ನೆಲ್ಲ ವಾಪಸ್ ತಗೋತೀರಾ ನೀವು? ಈ ದೇಶದಲ್ಲಿ ಧರ್ಮಾಧಾರಿತವಾದ ಯಾವ ಕಾನೂನುಗಳಿಲ್ಲ. ಎಲ್ಲ ಧರ್ಮ ಜಾತಿಯ ಜನರಿಗೆ ಇರ್ತಕ್ಕಂಥದ್ದು ಒಂದೇ ಕಾನೂನು, ಒಂದೇ ಸಂವಿಧಾನ. ಆ ದೃಷ್ಟಿಯಿಂದ ಇವತ್ತು ನರೇಂದ್ರ ಮೋದಿ ಅವರು ಮುಸ್ಲಿಮರನ್ನ ಉದ್ರೇಕಗೊಳಿಸುವುದರ ಮೂಲಕ ಅವರ ನಡುವೆ ಒಂದು ದಹಶತ್ಗರ್ದಿಯನ್ನ, ಒಂದು ಆತಂಕವನ್ನು ಸೃಷ್ಟಿಸುವ ಮೂಲಕ ಈ ದೇಶವನ್ನು ಒಡೆಯುವಂತ ಸಾಜಿಶ್ ಅವ್ರು ಮಾಡ್ತಾ ಇದ್ದಾರೆ. ಅದನ್ನ ನಾವು ನಾಕಾಮ್ ಮಾಡ್ಲಿಕ್ಕಾಗಿ, ಅದನ್ನ ನಾವು ಸಫಲ ಮಾಡಿಕೊಡುವುದಿಲ್ಲ ಅನ್ನೋದನ್ನ ಹೇಳುವುದಕ್ಕಾಗಿ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ತಮ್ಮಷ್ಟಕ್ಕೆ ತಾವು ನೆರೆದಿದ್ದಾರೆ. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿರ್ತಕ್ಕಂಥದ್ದು ಬಸವಣ್ಣನವರ ವಚನ. ಬಸವಣ್ಣನ ಅನುಯಾಯಿಗಳಾಗಿರ್ತಕ್ಕಂಥ ನಾವು ಈ ರೀತಿ ಯಾವುದೇ ಒಂದು ಧರ್ಮ ಮತ್ತು ಜಾತಿಯ ಜನರನ್ನ ದ್ವೇಷಿಸುವ, ಅಪಮಾನಿಸುವಂತ ಯಾವುದೇ ಕೆಲಸವನ್ನು ಈ ದೇಶದಲ್ಲಿ ನಡಿಬಾರದು, ನಡಿಗೊಡೋದಿಲ್ಲ. डॉक्टर बाबा साहब अम्बेडकर के स्टैचू के सामने ठहरकर बात कर रहे हैं, जिस मकसद से हम लोग यहाँ जमा हुए हैं आप सबको पता है, और काफी उलमाओं ने और तमाम लोगों ने यहाँ पर जो आप लोगों के सामने खुलकर बात की है, अब आप लोग भी काफी देर से यहाँ पर मौजूद हैं. बाबा साहब अम्बेडकर ने हमारे लिए जो दस्तूर बनाया है उसको हमारे चेंज करने की कोशिश जो की जा रही है, हम उसके खिलाफ यहाँ जमा हुए हैं. बाबा साहब ने जो दस्तूर बनाया था उसके लिहाज से हम अपनी जिंदगियों में अपने मजहब के साथ चल सकते हैं, तो उसमें दखल दिया जा रहा है. कई चीज़ों में हो चुका है और आइंदा भी ये चीज़ को हम बर्दाश्त नहीं करेंगे. जिस तरह से आप लोग आज यहाँ जमा हुए हैं, जितनी जब भी जरूरत होगी आप लोग तमाम हम मिलजुल कर ये एहतजाज करेंगे. 4 तारीख को तो बहुत बड़ा फंक्शन है पीर बंगाली में, इंशाल्लाह आप लोग तमाम को आना है वहाँ पर भी. ಇವತ್ತು ವಕ್ಫ್ ಅನ್ನು ವಿರೋಧಿಸಿ ಏನು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಜಾರಿಗೆ ತಂದಿದ್ದಾರೆ. ಇದು ಸಂಪೂರ್ಣವಾಗಿರ್ತಕ್ಕಂಥ ಬರೇ ಮುಸ್ಲಿಮರ ವಿರೋಧಿ ಅಲ್ಲ, ಇದು ಸಂಪೂರ್ಣವಾಗಿರ್ತಕ್ಕಂಥ ಸಂವಿಧಾನದ ಮೇಲೆ ಇರ್ತಕ್ಕಂಥ ದಾಳಿ ಅಂತೇಳಿ ನಾವು ಇಡೀ ಭಾರತದ ಜನ ಇವತ್ತು ಬಲವಾಗಿ ನಂಬುತ್ತೀವಿ. ಯಾಕೆ ಅಂತ ಹೇಳಿದ್ರೆ ಈ ಬಂದಿರತಕ್ಕಂಥ ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ಅವ್ರಿಗೆ
ಸಂವಿಧಾನ ಮೂಲ ಟಾರ್ಗೆಟ್ ಇರ್ತಕ್ಕಂಥದ್ದು. ಆ ಕಾರಣಕ್ಕೆ ಸಂವಿಧಾನದ ಒಂದೊಂದೇ ಹಾಳೆನ ಬಹಳ ಮುಖ್ಯವಾಗಿರ್ತಕ್ಕಂಥ ಮೂಲಭೂತ ಹಕ್ಕನ್ನ, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನ ಕಸ್ಕೊಳ್ಳಿಕ್ಕೆ ಏನು ಹೊರಟಿದ್ದಾರೆ, ಇದಕ್ಕೆ ಈ ದೇಶದ ಜನ ಅವಕಾಶ ಮಾಡಿಕೊಡೋದಿಲ್ಲ ಅಂತಕ್ಕಂಥ ಒಂದು ಒತ್ತಾಯವನ್ನ, ಒಂದು ವಿಷಯವನ್ನ, ಒಂದು ಮಾಹಿತಿಯನ್ನ ಈ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಇವತ್ತು ಈ ಒಂದು ಹೋರಾಟದಲ್ಲಿ ಏನ್ ನಡೀತಾ ಇದೆ ಹೋರಾಟ, ನಗರೇಶ್ವರ ಏನು ಸ್ಕೂಲ್ ಇದೆ, ನಗರೇಶ್ವರ ಸ್ಕೂಲಿಂದ ಜಗತ್ ಸರ್ಕಲ್ ವರೆಗೂ ದೊಡ್ಡ ಪ್ರಮಾಣದ ಹೋರಾಟ ನಡೀತಾ ಇದೆ. ಇದರೊಳಗೆ ಬರೇ ಮುಸ್ಲಿಮರಲ್ಲ, ಹಿಂದೂ, ಮುಸ್ಲಿಮು, ಸಿಖ್, ಇಸಾಯಿ, ಎಲ್ಲ ದಲಿತರು ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿ ನಾವು ಒಂದು ಸಂದೇಶವನ್ನು ಕೊಡ್ತಾ ಇದ್ದೇವೆ. ಮೋದಿ ಅವರೇ, ನೀವು ಏನು ಮನುವಾದಿಗಳನ್ನು ಒಂದ್ ಕಡೆ ಇದ್ರೆ, ಇಡೀ ದೇಶದ ಜನ ಇನ್ನೊಂದ್ ಕಡೆ ಇದ್ದಾರೆ. ಮನುವಾದಿ ವರ್ಸಸ್ ಭಾರತ ಸಂವಿಧಾನದ ಹೋರಾಟ ಇದು. ಹಾಗಾಗಿ ಈ ಹೋರಾಟವನ್ನು ನಾವು ಒಂದು ಹಂತಕ್ಕೆ, ನಿಮ್ಮ ಕಾನೂನು ಏನು ಕರಾಳ ಕಾನೂನು ಇದೆ, ಆ ಕರಾಳ ಕಾನೂನು ವಾಪಸ್ ಆಗೋವರೆಗೂ ಈ ಹೋರಾಟ ನಡೀತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಈ ಹೋರಾಟದಲ್ಲಿ ನಾನು ಭಾರತ ಕಮ್ಯುನಿಸ್ಟ್ ಪಕ್ಷದ ಪರವಾಗಿ ಮತ್ತೆ ಬೇರೆ ಬೇರೆ ನಮ್ಮ ಎಲ್ಲಾ ಸಮುದಾಯದ ಪರವಾಗಿ ನಾವು ಇವತ್ತು ಈ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನೀವು ಈ ಕಾನೂನು ವಾಪಸ್ ತಗೊಳ್ಳದೇ ಇದ್ರೆ ಇಡೀ ದೇಶದೊಳಗೆ ಸಂವಿಧಾನನ ರಕ್ಷಣೆ ಮಾಡ್ರಿ ಅಂತಕ್ಕಂಥ ವಿಷಯದೊಳಗೆ ಜನಾಂದೋಲನವನ್ನು ರೂಪಿಸಬೇಕಾಗ್ತದೆ. ಎಲ್ಲಿವರೆಗೂ ಕಾನೂನು ವಾಪಸ್ ಆಗೋದಿಲ್ಲೋ ಅಲ್ಲಿವರೆಗೂ ನಾವು ಈ ಹೋರಾಟವನ್ನು ನಡೆಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ನಾನು ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್, ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ. ಈಗ ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಯನ್ನು ತಿದ್ದುಪಡಿ ತಂದು ಒಂದು ಆಕ್ಟ್ ಆಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಇದು ಸಂವಿಧಾನ ಬಾಹಿರವಾಗಿದೆ. ಇದು ಸಂವಿಧಾನ ಬಾಹಿರವಾಗಿದೆ ಮತ್ತು ಇದು ಏನು ಅಂತಂದ್ರೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಹ ಒಂದು ಪ್ರಯತ್ನ ನಡೀತಾ ಇದೆ. ಇವತ್ತು ಸಾವಿರಾರು ವರ್ಷಗಳಿಂದ ಧರ್ಮದಲ್ಲೇ, ಸನಾತನ ಹಿಂದೂ ಧರ್ಮದಲ್ಲೇ ಜನರನ್ನ, ಭಾರತೀಯರನ್ನ, ಇಡೀ ಅಖಂಡ ಭಾರತ ಜನರನ್ನ ಜಾತಿ ಹೆಸರು ಮೇಲೆ ಹೊಡಿತಾ ಇದ್ದಾರೆ. ಜಾತಿ ಹೆಸರು ಮೇಲೆ ಹೊಡೆದು ದಲಿತರು, OBC, SC, ST ಗಳನ್ನಾಗಿ ಹೊಡೆದು ನಮ್ಮಲ್ಲೇ ಜಗಳ ಹಚ್ಚಿ ಕೆಲವರು ಆರ್ಯ ದೇಶದವರು ಬಂದು ನಮ್ಮನ್ನು ಆಳ್ತಾ ಇದ್ದಾರೆ. ಅದೇ ತಂತ್ರ ಇವಾಗ ವಕ್ಫ್ ಬೋರ್ಡ್ ನಲ್ಲಿ ಮಾಡ್ತಾ ಇದ್ದಾರೆ ಅವರು. ವಕ್ಫ್ ಬೋರ್ಡ್ ಆಕ್ಟ್ ನಲ್ಲಿ ಇನ್ನೊಂದೇನಿದೆ ಅಂತಂದ್ರೆ, ಆ ವಕ್ಫ್ ಪ್ರಾಪರ್ಟಿ, ಈ ದೇಶದಲ್ಲಿ ಏನು ವಕ್ಫ್ ಪ್ರಾಪರ್ಟಿ ಇದೆ, ಈ ದೇಶದಲ್ಲಿ ಅತಿ ಹೆಚ್ಚಿನ ಭೂಮಿ ಏನಂದ್ರೆ ಭಾರತದ ಡಿಫೆನ್ಸ್ ನಲ್ಲಿದೆ. ಎರಡನೇ ಅತಿ ಹೆಚ್ಚಿನ ಭೂಮಿ ರೈಲ್ವೆ ಒಂದು ವಿಭಾಗದಲ್ಲಿದೆ ಕೇಂದ್ರ ಸರ್ಕಾರದ್ದು. ಮೂರನೇ ಅತಿ ಹೆಚ್ಚಿನ ಜಮೀನು ಎಲ್ಲಿದೆ ಅಂದ್ರೆ ಅದು ವಕ್ಫ್ ಬೋರ್ಡ್ ನಲ್ಲಿದೆ. ಅದು 9.5 ಲಕ್ಷ ಎಕರೆ ಜಮೀನಿದೆ. ಅದನ್ನ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಮುಸ್ಲಿಮರಲ್ಲಿ ಒಂದು ಡಿವೈಡ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಭಾರತೀಯರನ್ನ OBC, SC, ST ಗಳಾಗಿ ಡಿವೈಡ್ ಮಾಡಿ ಆಳ್ತಾ ಇದ್ದಾರೋ ಅದೇ ರೀತಿಯಾಗಿ ಇವತ್ತು ಮುಸ್ಲಿಮರಲ್ಲಿ ಶಿಯಾಗ್ ಒಂದು ಬೋರ್ಡು, ಸುನ್ನಿಗೊಂದು ಬೋರ್ಡು, ಬೋರಾ ಕಮ್ಯುನಿಟಿಗೆ ಒಂದು ಬೋರ್ಡ್ ಅಂತ ಹೇಳಿ ಮುಸ್ಲಿಮರಲ್ಲೂ ಹೊಡೆದು ಮತ್ತೆ ಅವರನ್ನ ಆ ಧರ್ಮೀಯರನ್ನು ಛಿದ್ರನ್ನಾಗಿ ಮಾಡಿ ಒಂದು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ಕುತಂತ್ರ ಇದರ ಹಿನ್ನೆಲೆ ಅಡಗಿದೆ. ಇದರ ಮೂಲ ಉದ್ದೇಶ ಅಂತಂದ್ರೆ ಸಂವಿಧಾನದ ಒಂದು ಬುಡಕ್ಕೆ ಒಂದು ಏನಂದ್ರೆ ಬುಡವನ್ನು ಒಂದು ಸಂವಿಧಾನದ ಬುಡ ಏನಂತ ಇದ್ದೀವಿ ಅದರ ಅಡಿಪಾಯವನ್ನ ಅಳ್ಳಾಡಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು. ಮಾಡಿ ಒಟ್ಟಿನಲ್ಲಿ ಈ ದೇಶದ ಸಂವಿಧಾನದ ಒಂದು ಏನಂದ್ರೆ ಒಂದು ಯೂಸ್ಲೆಸ್ ಟೂಲ್, ಇದು ಎದಕ್ಕೂ ಬಾರದಂತೆ ಮಾಡುವಂತಹ ಒಂದು ಹುನ್ನಾರ ನಡೀತಿದೆ. ಆದ್ದರಿಂದ ಇದು ವಕ್ಫ್ ಆಕ್ಟ್ ಒಂದೇ ಅಲ್ಲ, ಭಾರತ ಸಂವಿಧಾನ ಮೇಲೆ ನೇರ ಒಂದು ಪ್ರಹಾರ ಮಾಡ್ತಾ ಇದ್ದಾರೆ ಅವರು. ಅದನ್ನು ನಾವು ಭಾರತೀಯರಾದ ನಾವೆಲ್ಲರೂ ಒಗ್ಗಟ್ಟಿನಿಂದ ನಾವು ಆ ಕಾನೂನನ್ನು ವಿರೋಧ ಮಾಡಬೇಕು, ಸಂವಿಧಾನ ರಕ್ಷಣೆ ಮಾಡಬೇಕು. ಇವತ್ತು ಈ ದೇಶದಲ್ಲಿ ಮುಸಲ್ಮಾನರು ಏನಂತಂದ್ರೆ ನಾ ಮುಸಲ್ಮಾನ್ ಖತ್ರೆ ಮೇ ಹೇ, ನಾ ಹಿಂದೂ ಮೇ ಖತ್ರೆ ಮೇ ಹೇ. ಹಿಂದೂ ಜನಾಂಗದವರು ಯಾವ ಒಂದು ಬೆದರಿಕೆಯಲ್ಲಿಲ್ಲ, ಮುಸಲ್ಮಾನರು ಬೆದರಿಕೆ ಇಲ್ಲ. ಬೆದರಿಕೆ ಇರೋದು ಮಾತ್ರ ಸಂವಿಧಾನಕ್ಕೆ. ಆ ಸಂವಿಧಾನವನ್ನು ಉಳಿಸಬೇಕು. ಆದ್ದರಿಂದ ಸಂವಿಧಾನ ಖತರೆ में है, उसको बचाना हमारा हर हिंदुस्तानियों का फर्ज बनता है. इसलिए हम केंद्र सरकार का ये नीति का सीधा विरोध करते हैं. ನಗರೇಶ್ವರ್ಲಿಂದ ಜಗತ್ ಅವರಿಗೆ ವಕ್ಫ್ ಬಿಲ್ ವಿರೋಧವಾಗಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಸಾವಿರಾರು ಜನ ಸೆಕ್ಯುಲರ್ ವಿಚಾರ ತಗೊಂಡು ಹೊಂಟಿದ್ದಾರೆ. ಈ ದೇಶದಲ್ಲಿ ಸಂವಿಧಾನ ಬದಲು ಮಾಡ್ತೀವಿ ಅಂತ ಹೇಳಿದ್ದು ಬಿಜೆಪಿ ಸರ್ಕಾರ. ಇದು ಸಂವಿಧಾನ ಬದಲು ಮಾಡದೇ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗಿದ್ದವ. ವಕ್ಫ್ ಬಿಲ್ ಏನ್ ತಂದಿದ್ದಾರೆ ಅದರಲ್ಲಿಂದ ಮುಸ್ಲಿಮರಿಗೆ ವಕ್ಫ್ ಪ್ರಾಪರ್ಟಿಲಿಂದ ವಜಾ ಮಾಡಬೇಕು. ಆಮೇಲೆ ರಿಸರ್ವೇಶನ್ಲಿಂದ ಸಾಮಾನ್ಯ ದಲಿತರಿಗೆ ವಜಾ ಮಾಡಬೇಕು. ಇಂಥ ಅನೇಕ ಬಿಲ್ಗಳು ತಂದು ಇವರು
ರಾಮರಾಜ್ಯ ಅದಕ್ಕತ್ತಾರಂದ್ರ ಚಾತುರ್ವರ್ಣೀಯ ಪ್ರತೀಕ ರಾಮನ ಕೃತಿ ಇದೆ. ರಾಮನ ಹೆಸರಿನಲ್ಲಿ ಇವ್ರು ನಡೆಸಿದ್ದಾರ, ಅದು ನಡೆಯುವುದಿಲ್ಲ ಅಂತ ಹೇಳಕ್ಕೆ ಲಕ್ಷಗಟ್ಟಲೆ ಜನ ದೇಶದಲ್ಲಿ ಇವತ್ತ ಬೀದಿಗೆ ಬರ್ತಾ ಇದ್ದಾರೆ. ಅದರಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ. ಕಾಶ್ಮೀರದ ಏನು ಘಟನೆ ಆಯಿತು, ಆತಂಕಿ ಘಟನೆ ಆಯಿತು, ಆ ಪಾಕಿಸ್ತಾನ ಇದ್ದಾರಂತ ಸರ್ಕಾರ, ಕೇಂದ್ರ ಸರ್ಕಾರ ಹೇಳ್ತಕ್ಕಂಥದ್ದು. ಆ ಪಾಕಿಸ್ತಾನದಿಂದ ಕಾಶ್ಮೀರ ತನಕ ಮುಟ್ಟಿದಾರೆ ಹೆಂಗ ಅವರು? ಈ ಸವಾಲ್ ಇವ್ರಿಗೆ ಕೇಳ್ಬೇಕಾಗ್ಯದ, ಅಮಿತ್ ಶಾ ಅವ್ರಿಗೆ ಕೇಳ್ಬೇಕಾಗ್ಯದ. ಆ ವ್ಯಕ್ತಿ ತಡಿಪಾರ ವ್ಯಕ್ತಿ, ಅವ್ರಿಗೆ ಸಂವಿಧಾನ ಏನು ಅರ್ಥ ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಅರ್ಥ ಇಲ್ಲ, ದೇಶದ ಎಲ್ಲ ಕಲ್ಚರ್ಗಳು ಅರ್ಥ ಇಲ್ಲದೆ ಒಬ್ಬ ತಡಿಪಾರ ವ್ಯಕ್ತಿಗೆ ಹೋಮ್ ಮಿನಿಸ್ಟರ್ ಮಾಡಿದರೆ ಇದೇ ಗತಿ ಆಗೋದು. ಅಲ್ಲಿ ಹಿಂದೂ ಮುಸ್ಲಿಂ ಐಕ್ಯತೆ ರಕ್ತದಲ್ಲಿ ಕಾಣ್ತಾ ಇದೆ ಕಾಶ್ಮೀರ ಘಟನೆಯಿಂದ, ಅದು ನೋಡ್ತಾ ಇದ್ದೀವಿ. मैं तमाम लोगों का शुक्रिया अदा करना चाहता हूँ, स्पेशली मोहतरमा कनीस फातिमा साहबा का, अली अल हुसैनी साहब का, सिराज साहब का, तमाम उलमा इकराम का जो यहाँ पर आए हैं। और मैं तमाम मेरे गुलबर्गा के तमाम शहरियानों का शुक्रिया अदा करना चाहता हूँ। अल्हम्दुलिल्लाह आप लोगों ने जो मैसेज दिया है यहाँ पर, गुलबर्गा का जो इत्तेहाद है अभी भी वही उसी तरह से बरकरार है और इंशाल्लाह आगे भी बरकरार रहेगा। जो मोदी सरकार हमें डिवाइड करने की कोशिश कर रही है, हम लोग डिवाइड होने नहीं देंगे। इंशाल्लाह ये लड़ाई आगे बढ़ते रहेंगे, आगे जारी रहेगी ये लड़ाई। जैसे कि अली अल हुसैनी साहब ने कहा, जो हमारे ऑल इंडिया पर्सनल लॉ बोर्ड की जानिब से आज जो रैली रखी गई थी, इंशाल्लाह 30 तारीख को हम लोग बत्ती गुल करना है हमें। और इंशाल्लाह आगे 5 तारीख को अगर डिसीजन हमारे फेवर में नहीं आएगा तो इंशाल्लाह हमें एक ह्यूमन चेन की शक्ल में 16 या 17 तारीख को इंशाल्लाह ये प्रोटेस्ट को आगे बढ़ाना है। और इंशाल्लाह अगर वो भी बात नहीं मानी तो हम डिस्ट्रिक्ट बंद करेंगे। आप लोग तमाम मेरे साथ है नहीं है? आप लोग तमाम मेरे साथ है नहीं है? ये जोश को कम नहीं करना है, इंशाल्लाह जोश को बरकरार रखना है जब तक ये वक्फ बिल वापस नहीं लेंगे। दोस्तों, जो बिल वक्फ बोर्ड के खिलाफ लाया गया है, मैं सिख कम्युनिटी से आपको एक बात बोलता हूं। गुरु गोविंद सिंह जी ने एक बात कही थी कि 1.25 लाख से एक लड़ाऊं तभी गुरु गोविंद सिंह नाम कहा हूं। आज आप सब मुसलमान भाइयों के साथ में ये 1.25 लाख सिख खड़ा है। हम इसकी मजम्मत करते हैं और क्यों करते हैं उसका भी कारण है कि ये जो गंगा जमुना तहजीब है, मैं अक्सर कहता हूं कि भारत के 4 सिपाही हिंदू मुस्लिम सिख ईसाई, अगर एक भी पिलर इसमें हिल गया हमारी इस देश की अखंडता खतरे में आ जाएगी। आज ये मोदी सरकार वही काम करने जा रही है। जिस संविधान की बदौलत एक चाय वाला प्रधानमंत्री बनता है, वही प्रधानमंत्री बनकर उस संविधान को नोचने की कोशिश करता है। बड़े शर्म की बात है, जो अपने बाप को बात नहीं बोल सका, पड़ोसी को चाचा क्या बोलेगा। मेरी बात को गांठ बांध लीजिए, ये आपकी लड़ाई नहीं है। गवर्नमेंट कहती है कि ये गरीब मुसलमानों के हक के लिए हम कानून लाए, तो मेरे भाई ये क्या यहाँ पे अंबानी अदानी खड़े हुए हैं? ये सब वही गरीब मुसलमान हैं जिनके लिए हम यहाँ लड़ाई लड़ रहे हैं। मैं बधाई देता हूँ दिल से गुलबर्गा की एमएलए साहिबा को, अली बाबा को और बाबा साहब को, बाबा खान साहब को, और जितने भी लीडरशिप इसको लीड कर रही है, जितनी कम्युनिटी लीड कर रही है। ये कोई पार्टी का एजेंडा नहीं है, ना किसी कांग्रेस का एजेंडा है, ना किसी बीजेपी को छोड़ के अन्य पार्टी। ये एजेंडा है देश के गरीब नागरिक का जो इस संविधान में विश्वास करता है। आज हम यहाँ खड़े हुए सिर्फ संविधान की रक्षा के लिए, मुस्लिम भाइयों के साथ कंधे से कंधा मिला के मैं आपको ये इस बात की गारंटी देता हूं कि आने वाले समय में अगर आपके ऊपर कोई आफत आएगी, कोई गोली चलेगी, तो सिख भाई अपनी छाती पे ले। इन्हीं शब्दों के साथ अपनी वाणी को विराम देते हुए पुरजोर शब्दों में इस कानून का विरोध करते हैं और सरकार से हम गुहार करते हैं कि जिसकी वोटों की बदौलत तुम कुर्सी पे बैठे हो, इतना गुमान मत करो, नहीं तो ये आवाम उखाड़ फेंकेगा। आज तुम किसी के पर्सनल प्रॉपर्टी में पर्सनल राइट्स में अगर इंटरफेयर करते हो, मतलब उसके घर में आप इंटरफेयर कर रहे हो। ये राइट्स किसी को नहीं है। एक पड़ोसी को पड़ोसी के घर में दखल अंदाजी करने का अधिकार नहीं है, तुम तो कौमों में इंटरफेयर कर रहे हो। लानत की बात है। आप कृपया इस कानून को वापिस लेके हमारे मुसलमान भाइयों के ऊपर गिरी गाज को वापिस लो और उनको
गरीबी की जोख में डालने से बचा लो, क्योंकि आप इस कानून के जरिए एक परिवार को फायदा देने के लिए, ये सिर्फ अंबानी की प्रॉपर्टी को बचाने के लिए आपके साथ जुल्म हो रहा है। और हम जुल्म के खिलाफ सिख हमेशा खड़ा था, खड़ा है, खड़ा रहेगा। जय हिंद, जय भारत। ये हम इस मुल्क के लिए जाने दी है। आज भी मुल्क में अमन अमान के लिए, शांति के लिए, आश्ती के लिए आज भी हमारी जानें हाजिर है। हम चाहते हैं हमारे भारत में अमन रहे, आश्ती रहे, किसी भी तबके को तकलीफ ना दे। फिर एक मरतबा ऐलान करता हूँ, जब भी आवाज दे मुस्लिम पर्सनल बोर्ड, हम आवाज पर लब्बैक कहेंगे, फिर अमन तरीके से हुकूमत को जो बताएंगे कि हम जो है इस कानून के खिलाफ है, इसको वापस लिया जाए। अल्लाह ताला हमारे भारत में अमन नसीब फरमाए और ये कानून जो बना है अल्लाह इसको वापस दिला दे। आखिर दावाना अल्हम्दुलिल्लाह। ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.